ತ್ರಿವರ್ಣ ಕ್ರೈಮ್ ಕಾರ್ನರ್ಗೆ ಸ್ವಾಗತ. ನಾನು ಮಂಜುನಾಥ್. ಸ್ನೇಹಿತರೆ, ಮೇ 29ರಂದು ವಿಜಯಪುರದ ಚಡಚಣ ಪಟ್ಟಣದ ಗೋವಿಂದಪುರದಲ್ಲಿ ಬರ್ಬರವಾಗಿ 6 ಮಂದಿಯನ್ನ ಹತ್ಯೆ ಮಾಡಲಾಗಿತ್ತು. ಭೂಮಿಯ ವಿಚಾರವಾಗಿ ಅಂತ ಹೇಳಲಾಗ್ತಿತ್ತು. ಇದರಲ್ಲಿ 5 ಜನ ಒಂದೇ ಫ್ಯಾಮಿಲಿಗೆ ಸೇರಿದಂಥ ನಿರಾಳೆ ಫ್ಯಾಮಿಲಿಗೆ ಸೇರಿದಂಥವರು ಹತ್ಯೆ ಆಗಿದ್ರು. ಇವರನ್ನು ಭೀಕರವಾಗಿ ಹತ್ಯೆ ಮಾಡಲಾಗಿತ್ತು. ಇದರಲ್ಲಿ ಸಂಬಂಧಲೇ ಇರತಕ್ಕಂಥ ಒಬ್ಬ ಶರೀಫ್ ನದಾಫ್ ಅನ್ನೋನು ಕೂಡ ಇವರನ್ನು ಹತ್ಯೆ ಮಾಡಲಾಗಿತ್ತು. ಈ ಹತ್ಯೆ ಮಾಡಿ ಹಂತಕರು ಮುಂಬೈಗೆ ಓಡಿ ಹೋಗಿದ್ದರು ಅಂತ SP ಲಕ್ಷ್ಮಣ್ ನಿಂಬರ್ಗೆ ತಿಳಿಸಿದ್ರು. ಅದಾದ ನಂತರ 2-3 ದಿನಗಳಲ್ಲೇ ಇವರನ್ನು ಅರೆಸ್ಟ್ ಮಾಡಿ ವಿಜಯಪುರದ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ರು. ಕೋರ್ಟ್ 9 ದಿನ ಪೊಲೀಸ್ ಕಸ್ಟಡಿಗೆ ಕೊಟ್ಟಿದ್ದಾರೆ. ಅಸಲಿಗೆ ಈ 6 ಜನರ ಹತ್ಯೆ ಯಾಕಾಗಿ ನಡೀತು ಅನ್ನೋದನ್ನ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ವಿವರಿಸ್ತೀನಿ. ಅದಕ್ಕಿಂತ ಮೊದಲು ಯಾರಿನ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಒತ್ತಿಟ್ಕೊಳ್ಳಿ. ಕಳೆದ ಒಂದು ವಾರದಿಂದ 25 ಎಕರೆ ಜಮೀನಿನಲ್ಲಿ ನಿರಾಳೆ ಫ್ಯಾಮಿಲಿಯವರು, ಅದು ತುಂಬ ಒಂದು 10 ವರ್ಷದಿಂದ ಅಲ್ಲಿ ಕೃಷಿ ವ್ಯವಸಾಯ ಮಾಡದೇ ಇರೋದ್ರಿಂದ ಇವರು 25 ಎಕರೆ ಜಮೀನನ್ನು ಪರ್ಚೇಸ್ ಮಾಡಿರ್ತಾರೆ. ಮಾಡಿಬಿಟ್ಟು ಅಲ್ಲಿ ಕ್ಲೀನಿಂಗ್ ಕೆಲಸವನ್ನ ಮಾಡ್ತಾ ಇರ್ತಾರೆ. ಇಂಥ ಸಮಯದಲ್ಲಿ ಏಕಾಏಕಿ ಬೈಕಿನಲ್ಲಿ 25ರಿಂದ 30 ಜನ ಕಂಟ್ರಿ ಪಿಸ್ತೂಲನ್ನು ಹಿಡಿದುಕೊಂಡು, ಖಾರದ ಪುಡಿಯನ್ನು ಹಿಡಿದುಕೊಂಡು, ಕಬ್ಬು ಕಟಾವು ಮಾಡ್ತಕ್ಕಂಥ ಮಚ್ಚುಗಳನ್ನು ಹಿಡಿದುಕೊಂಡು ಬಂದು ಬರ್ಬರವಾಗಿ ಹತ್ಯೆ ಮಾಡಿ ಮುಂಬೈಗೆ ಓಡಿ ಹೋಗಿರ್ತಾರೆ. ಇವಾಗ ಪೊಲೀಸರ ಅತಿಥಿಯಾಗಿದ್ದಾರೆ. ವಿಜಯಪುರದ ಕೋರ್ಟ್ ಕೂಡ 9 ದಿನ ಪೊಲೀಸ್ ಕಸ್ಟಡಿಗೆ ಕೊಟ್ಟಿದೆ. ಇದರಲ್ಲಿ ಹತ್ಯೆ ಆದವರ ಹೆಸರು ಚಂದ್ರಶೇಖರ್ ನಿರಾಳೆ, ಇವರಿಗೆ 58 ವರ್ಷ. ಇವರ ಸಹೋದರರು ದೊಡ್ಡಪ್ಪ ನಿರಾಳೆ ಹಾಗೆ ಶಿವಪುತ್ರ ನಿರಾಳೆ ಅಂತ ಇವರನ್ನು ಹತ್ಯೆ ಮಾಡಲಾಗಿದೆ. ಹಾಗೆ ರಾಹುಲ್ ನಿರಾಳೆ, ಇವರಿಗೆ 27 ವರ್ಷ. ಸಮರ್ಥ್ ನಿರಾಳೆ, ಇವರಿಗೆ 28 ವರ್ಷ. ಇವರು ಮಕ್ಕಳು, ನಿರಾಳೆ ಫ್ಯಾಮಿಲಿಯ ಮಕ್ಕಳು. ಇದಕ್ಕೆ ಸಂಬಂಧನೇ ಇರತಕ್ಕಂಥ ಶಬೀರ್ ನದಾಫ್ ಇವನು ಸಹಚಾರ ಅಂತ ಹೇಳಲಾಗ್ತದೆ, ಇವನನ್ನು ಕೂಡ ಹತ್ಯೆ ಮಾಡಿದ್ದಾರೆ. ಇನ್ನು 3 ಜನರಿಗೆ ತುಂಬಾ ಗಂಭೀರ ಗಾಯಗಳಾಗಿವೆ. ಇವರನ್ನು ಕೂಡ ಹಾಸ್ಪಿಟ್ಲಿಗೆ ಜಾಯಿನ್ ಮಾಡಿದ್ದಾರೆ. ಸ್ನೇಹಿತರೆ, ಇದಕ್ಕೆ ಕಾರಣ ವೈಷಮ್ಯ ಏನು ಅಂತ ನೋಡೋದಾದ್ರೆ 2015ಕ್ಕೆ ನಾವು ಹೋಗ್ಬೇಕಾಗುತ್ತೆ. ಗೋವಿಂದಪುರ ಭಾಗದ ತಳವಾರ್ ಸಮುದಾಯಕ್ಕೆ ಸೇರಿದ ಕಲ್ಲನಗೌಡ ಪಾಟೀಲ್ ಅವರ ಪುತ್ರ ಶಿವಾನಂದ ಅವರು ಇರ್ತಾರೆ. ಇದೇ ಭಾಗದಲ್ಲಿ ಒಂದು ತೇಲಿ ಕುಟುಂಬ ಅಂತ ಇರುತ್ತೆ. ಇದರ ಮುಖ್ಯಸ್ಥ, ತೇಲಿ ಕುಟುಂಬದ ಮುಖ್ಯಸ್ಥ ಶಶಿಕಾಂತ್ ತೇಲಿ ಅಂತ. ಇವರು ಒಂಥರ ಒಂದು ಊರಿಲ್ ಗೌಡ್ರು ಅಂತಾರಲ್ಲ ಆ ರೀತಿ. ಶಿವಾನಂದ್ ತಳವಾರ್ ಏನಿರ್ತಾನೆ, ತೇಲಿ ಕುಟುಂಬದ ಹೆಣ್ಣು ಮಗಳನ್ನ ಎದುರಿಸಿಯೋ ಅಥವಾ ಪ್ರೇಮಿಸೋ ಅಥವಾ ಕಿಡ್ನಾಪ್ ಮಾಡಿ ಕರ್ಕೊಂಡ್ಬಂದು ಮದುವೆ ಆಗ್ಬಿಡ್ತಾನೆ. ಮದುವೆ ಆದಾಗ ಈ ತೇಲಿ ಕುಟುಂಬದವ್ರು 4 ಜನ ಇರ್ತಾರೆ, ಅಣ್ಣ ತಮ್ಮಗಳು. ಶಿವಾನಂದ್ ತಳವಾರನ್ನ ಬರ್ಬರವಾಗಿ ಹತ್ಯೆ ಮಾಡ್ತಾರೆ 2015ನಲ್ಲಿ. ಹತ್ಯೆ ಮಾಡಿ 4 ಜನರಿಗೂ ಶಿಕ್ಷೆ ಆಗಿರುತ್ತೆ. ಶಿಕ್ಷೆ ಆಗಿ ಅವರು 2024ರಲ್ಲಿ ಇವರು 4 ಜನ ರಿಲೀಸ್ ಆಗ್ತಾರೆ. ಈ ಕುಟುಂಬಕ್ಕೆ ಒಂದು 25 ಎಕರೆ ಜಮೀನು ಇರುತ್ತೆ. ಇಲ್ಲಿ ಕೃಷಿ ಮಾಡಂಗಿಲ್ಲ ಅಂತೆಲ್ಲ ಷರತ್ತುಗಳನ್ನ ಹಾಕಿರ್ತಾರೆ. ಯಾರು ಕೊಂಡ್ಕೊಳ್ಬಾರ್ದು ಅಂತ ಕೂಡ ಹಾಕಿರ್ತಾರೆ. ಈಗ 6 ಜನ ಮರಣ ಹೊಂದಿದ್ದಾರೆ, ಹತ್ಯೆ ಆಗಿದ್ದಾರೆ. ಇವರು ಆ ಜಮೀನನ್ನ ಖರೀದಿ ಮಾಡೋದಕ್ಕೆ ಹೋಗ್ತಾರೆ. ಆ ಕುಟುಂಬ ಏನಿರುತ್ತೆ ಅಲ್ಲಿ ಕೃಷಿಯನ್ನು ಮಾಡಬಾರ್ದು, ಇದನ್ನ ಯಾರನ್ನು ಖರೀದಿ ಮಾಡಬಾರ್ದು ಅಂತ ಇರ್ತಾರೆ. ಇವ್ರಿಗೆ ಎದುರ್ಕೊಳ್ಳಲ್ಲ ಇವರು, ಯಾಕಂದ್ರೆ ಇವ್ರದ್ದು ನಿರಾಣೆ ಫ್ಯಾಮಿಲಿ ಅವ್ರದ್ದು ರಾಜಕೀಯ ಹಿನ್ನೆಲೆ ಇರುತ್ತೆ. ಹಾಗಾಗಿ ಇವರ ಮಾತಿಗೆಲ್ಲ ಬಗ್ಗೋದಿಲ್ಲ. ಸಂಧಾನ ಕರೀತಾರೆ. ಇವ್ರು ಸಂಧಾನ ಮಾಡಿದ್ರು ಕೂಡ ಅದು ಸಕ್ಸಸ್ ಆಗಿರಲ್ಲ. ಇವರು ಆ ಜಮೀನನ್ನು ಖರೀದಿ ಮಾಡಿ ಕಳೆದ 1 ತಿಂಗಳ ಹಿಂದೆ ಮಾತ್ರ ಖರೀದಿ ಮಾಡಿರ್ತಾರೆ. ಅದನ್ನು ಸ್ವಚ್ಛಗೊಳಿಸುವ ನಿಟ್ಟಿನಲ್ಲಿ ಇರ್ತಾರೆ. ಮೊದಲು ಆ ಹೆಣ್ಣಿಗಾಗಿ ತೇಲಿ ಕುಟುಂಬ ಮತ್ತು ತಳವಾರ್ ಕುಟುಂಬದ ಮಧ್ಯೆ ವೈಷಮ್ಯ ಇರುತ್ತೆ. ಯಾವಾಗ ಈ ನಿರಾಳೆ ಕುಟುಂಬದವರು ಈ ಜಮೀನನ್ನು ಪರ್ಚೇಸ್ ಮಾಡ್ತಾರೆ, ನಿರಾಳೆ ಮತ್ತು ತಳವಾರ್ ಕುಟುಂಬ ವೈಷಮ್ಯ ಸ್ಟಾರ್ಟ್ ಆಗುತ್ತೆ. ಇವರು ಎಷ್ಟು ಹೇಳಿದ್ರು ಕೇಳಿಲ್ಲ, ಆ ಜಾಗವನ್ನು ಪರ್ಚೇಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇವರು ಡಿಸೈಡ್ ಮಾಡ್ತಾರೆ. ಇವರನ್ನು ಮುಗಿಸ್ಲೇಬೇಕಂತ ಬಂದಿರ್ತಾರೆ 29ನೇ ತಾರೀಕು ಮೇನಲ್ಲಿ. ಆ ಹೊಲವನ್ನ ಸ್ವಚ್ಛಗೊಳಿಸೋ ಸಮಯದಲ್ಲಿ ಏಕಾಏಕಿ 25ರಿಂದ 30 ಜನರು ಬೈಕ್ನಲ್ಲಿ ಬಂದು ಕೈಯಲ್ಲಿ ಕಂಟ್ರಿ ಪಿಸ್ತೂಲನ್ನು ಹಿಡಿದುಕೊಂಡಿದ್ರು, ಹಾಗೆ ಖಾರದ ಪುಡಿಯನ್ನು ಹಿಡಿದುಕೊಂಡಿದ್ರು. ಅದೇ ರೀತಿ ಕಬ್ಬು ಕಟಾವು ಮಾಡ್ತಾರಲ್ಲ ಅಂತ ಮಚ್ಚುಗಳನ್ನು ಹಿಡಿದುಕೊಂಡು ಕಡಿದು ಬಿಟ್ಟು ಶೂಟ್ ಮಾಡಿ ಕೆಲವರಿಗೆ ಖಾರದ ಪುಡಿ ಹಾಕಿ ಕೊಲೆ ಮಾಡಿದ್ದಾರೆ. ಇಲ್ಲಿ ನಿರಾಳೆ ಕುಟುಂಬದ ತಪ್ಪೇನು ಇಲ್ಲ. ಇವರು ಆ ಜಮೀನನ್ನ ಖರೀದಿ ಮಾಡಿದ್ಕೇನೆ ಈಗ ಈ ಸಮಸ್ಯೆ ಸ್ಟಾರ್ಟ್ ಆಗಿ 6 ಜನರ ಹತ್ಯೆ ಆಗಿದೆ. ಈ ಹೆಣ್ಣು ಅಂತ ಇತ್ತು, ಅದಾದ್ಮೇಲೆ ಈಗ ಮಣ್ಣು ಅಂತ ಹೋಗಿ 6 ಜನ ಬರ್ಬರವಾಗಿ ಹತ್ಯೆ ಆಗಿದ್ದಾರೆ. ಈಗ 10 ಜನರನ್ನ
ಏನು 10 ಜನರು ಈಗ ಅರೆಸ್ಟ್ ಆಗಿದ್ದಾರೆ. ವಿಜಯಪುರದ ಕೋರ್ಟ್ 9 ದಿನ ಪೊಲೀಸ್ ಕಸ್ಟಡಿಗೆ ಕೊಟ್ಟಿದೆ. ಇನ್ನು ಪೊಲೀಸ್ ವಿಚಾರಣೆಯಲ್ಲಿ ಹೆಚ್ಚೆಚ್ಚಾಗಿ ಮಾಹಿತಿ ಬರುತ್ತೆ. ಮೊದಲೆಲ್ಲ ನೋಡ್ತಾ ಇದ್ವಿ ಈ ಚಂದಪ್ಪ ಹರಿಜನ ಬಾಗಪ್ಪ ಹರಿಜನ ಎಲ್ಲಿ ನೋಡಿದ್ದು ಪಿಸ್ತೂಲ್ ಸೌಂಡೇ ಕೇಳ್ತಾ ಇತ್ತು. ಆ ಸಮಯದಲ್ಲಿ ಅಲ್ಲಿ ನಡೀತಾ ಇದ್ದೆ ಬರೀ ಹೆಣ್ಣು ಮಣ್ಣಿಗೆ ಗಲಾಟೆ ಆಗ್ತಾ ಇತ್ತು. ಆಮೇಲೆ ಅಧಿಕಾರಕ್ಕೋಸ್ಕರ ಗಲಾಟೆ ಆಗ್ತಿತ್ತು. ಇದು ಒಂಥರ ನಿರಳೆ ಕುಟುಂಬಕ್ಕೆ ಇದು ಅನ್ಯಾಯನೇ ಆಗಿದೆ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಇದಕ್ಕೆ ಹಳೆ ವೈಷಮ್ಯ ಬೇರೆ ಬೇರೆ ಕುಟುಂಬಗಳು ವೈಷಮ್ಯ ಇತ್ತು. ಆದರೆ ಇಲ್ಲಿ ಆ ಜಮೀನನ್ನು ಪರ್ಚೇಸ್ ಮಾಡಿದಕ್ಕೆ ಈಗ ಒಂದೇ ಕುಟುಂಬದ 5 ಜನರು ಕೂಡ ಮರಣ ಹೊಂದಿದ್ದಾರೆ. ಇದರ ಜೊತೆಗೆ ಪಾಪ ಅನ್ಯಾಯವಾಗಿ ಶರೀಫ್ ನದಾಫ್ ಅನ್ನೋ ವ್ಯಕ್ತಿ ಕೂಡ ಸಹಚರ ಇರ್ತಾನೆ, ಅವನು ಕೂಡ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. ಈಗ 10 ಜನ ಅರೆಸ್ಟ್ ಆಗಿದ್ದಾರೆ. ಇನ್ನೂ ಇದರ ಹಿಂದೆ ಎಷ್ಟು ಜನ ಇದ್ದಾರೆ ಅವರನ್ನೆಲ್ಲ ಕೂಡ SP ನಿಂಬರಿಗೆ ಕೂಡ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಈ ವಿಚಾರವೆಲ್ಲ ನೋಡ್ತಾ ಇದ್ರೆ ಇದು ಇಲ್ಲಿಗೆ ನಿಲ್ದಂಗೆ ಕಾಣ್ತಾ ಇಲ್ಲ. ಒಂದೇ ಫ್ಯಾಮಿಲಿಯ 6 ಜನರನ್ನ ಹತ್ಯೆ ಮಾಡಿದ್ದಾರೆ. ಅವರು ಇನ್ನು ಹೊರಗಡೆ ಬಂದ ಮೇಲೆ ಈ ಕುಟುಂಬದವರು ಏನು ಮಾಡ್ತಾರೆ ಅನ್ನೋದು ಒಂದು ಯಕ್ಷ ಪ್ರಶ್ನೆ ಆಗಿದೆ. ಈ ವಿಡಿಯೋದ ಬಗ್ಗೆ ನಿಮಗೆ ಏನನ್ನಿಸ್ತು ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.